ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಾಜನೆಲ್ಲಿಕಾಯಿಯ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ರೀತಿಯ ಐಟಮ್ ಬೇಕು ಅಂತ ಹೇಳ್ತೀನಿ. ಮೊದಲು ಒಂದು ಮುಷ್ಟಿ ಕಾಯಿ ತುರಿ ತೊಗೊಂಡಿದ್ದೀನಿ. ಆಮೇಲೆ 4 ರಿಂದ 5 ಗಾಂಧಾರಿ ಮೆಣಸು, ಆಮೇಲೆ ನೆಲ್ಲಿಕಾಯಿಯನ್ನು ಬೀಜವನ್ನು ತೆಗೆದು ಹೆಚ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನೆಲ್ಲಿಕಾಯಿಯ ಬೀಜ ತೆಗೆದುಕೊಂಡಿರುವಂಥ ಚೂರುಗಳು, ಆಮೇಲೆ ಒಂದು ಮುಷ್ಟಿ ಕಾಯಿ ತುರಿ, ಆಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು 7 ರಿಂದ 8 ಗಾಂಧಾರಿ ಮೆಣಸು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ರುಬ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡ ನಂತರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಾದ ಮೇಲೆ ನಮ್ಮ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆ, ಆಮೇಲೆ ಸಾಸಿವೆ, ಆಮೇಲೆ ಇಂಗನ್ನು ಸ್ವಲ್ಪ ಹುರಿದುಕೊಂಡ ನಂತರ ಒಂದು 3 ರಿಂದ 4 ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆಯನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸಿಕೊಂಡ್ರೆ ರುಚಿಕರವಾದ ಹುಳಿ ಮತ್ತು ಖಾರ ಮಿಶ್ರಿತ ನೆಲ್ಲಿಕಾಯಿ ಚಟ್ನಿ ಸವಿಯಲು ಸಿದ್ಧ.